ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡತ್ತೇನ್ರಿ. ಯಾರು ಫಸ್ಟ್ ನಮ್ಮ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಅಂದರೆ ನಾವು ವಿಡಿಯೋಸ್ ಹಾಕಿದ್ಬಿಟ್ಲೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ್ರಿ, ಆಗ ನೀವು ವಿಡಿಯೋ ನೋಡ್ಬೋದೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಂಗೆ ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಹೋಗೋ ನೋಡತ್ತಾಗ ಹೊಟ್ಟೊಂದು ಹಸ್ತ ಗೊರ್ರು ಗೊರೋರು ಗೊರ್ರು ಗೊರೋರು ಅನ್ನಕತ್ತೈತಿ. ಈಕಿ ಕಲಾವತಿ ತೊಗೊಂಬರ್ತಾನೆ ರೀ ಅನ್ನ ಸಾರು ಅಷ್ಟ ತೊಗೊಂಬರ್ತಾನೆ ರೀ ಅಂದ್ಲೆ. ಅನ್ನ ಸಾರು ಏನು ಹೊಟ್ಟು ತುಂಬ್ತತೋ ಮಾರಾಯ. ಆತಾಗ ದಿನ ಇಡ್ಲಿ ಪುರಿ ತಿಂದೆ ಸಾಕಾಗ್ಬಿಟ್ಟತ್ ನನಗಂತ ವಾಯ್ಕ್ ಅನ್ಸಾಕತ್ಬಿಟ್ಟತಿ. ಅವ ನಮ್ಮ ಗೌರಿ ಇದ್ದಾಗ ಬರೋಬ್ಬರಿ 4-5 ರೊಟ್ಟಿ ಹೊಡೆದೆ ಒಂದು ತಾಟ ಅನ್ನ ಉಂಡಿದ್ರೆ ಆರಾಮ ಗಟ್ಟಿ ಹಾಕಿದ್ದೆ. ಈಗ ರೊಟ್ಟಿ ಅನ್ನೋದು ಕನ್ಸಾಗ್ಬಿಟ್ಟೈತ್ರಿಪ್ಪ. ಏನು ಮಾಡೋದೆ? ಈ ಕಲಾವತಿ ಒಬ್ಬಕ್ಕೆ ರೊಟ್ಟಿ ತೊಗೊಂಬರೋ ಮಾರಾಯ ಅಂದರೆ ರೊಟ್ಟಿನ ಮಾಡಿಲ್ರಿ ಅನ್ನ ಸಾರು ಅಷ್ಟ ಮಾಡೇನ್ರಿ ಅಂತಂದ್ರೆ ಏನು ಮಾಡ್ಲಿಗ? ಅದು ಗತಿ ಇಲ್ಲ ಅನ್ನಂಗೆ ಆತನೇ ನಂದ ಬಾಳೆ. ಹೋಗೋ ಮಾರಾಯ ಅತ್ತಾಗ ಏನು ಮಾಡ್ಲಿಪ್ಪ? ಹೋಗಿ ಬರಲ ಅತ್ತಾಗ ದೊಡ್ಡ ಮನೆ ಕಡೆ ಹೋಗಿ ಉಂಡೋ ಬರ್ತಾನೆ. ಗೌರಿಗೆ ಹೇಳ್ತಾನೆ ಊಟಕ್ಕೆ ಹಚ್ಕೊಡ ಹೊಟ್ಟೆ ಹಸ್ತಾವ ಅಂತಂದೆ. ಹೋಗ್ಯ ಹೋದ್ರೆ ನಮ್ಮವ್ವ ಮರಿದಿನ ತೆಗಿತ. ಮತ್ತೆ ಅದಕ್ಕೆ ಬಂದಿಪ್ಪ? ಸೂರ ಒಬ್ಬನ ಇರ್ತಾನೆ ನಾನೇ. ನಿಮ್ಮನ್ನ ಬಿಟ್ಟು ಇರ್ತಾನೆ ಅಂತಂದು ಹೇಳಿ ನಮ್ಮವ್ಗ ಅವಾಜ್ ಹಾಕಿ ಬಂದಾನಿ. ಈಗ ಹೋದ್ನೆ ಅಂದ್ರೆ ಮರ್ಯಾದಿನೇ ಇರಂಗಿಲ್ಲ. ಏನು ಮಾಡಲಿ ಒಂದು ಗೊತ್ತಾಗಲ್ದೆ. ರಿಂಗಾಗ ಕುಂತೈತಿ. ಹಲೋ 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 ರೀ. ಕಲಾವತಿ ಅರಳಿತೋ ಮುದುಡಿನ ತಾವರಿ ಅರಳಿತೋ ಕಲಾವತಿ. ಕಲಾವತಿ ಹೋಗೋ ಮಾರಾಯ, ಎಷ್ಟೊತ್ತಿಗೆ ಬರ್ತೀವೋ ಮಾರಾಯ? ಹೊಟ್ಟೊಂದು ಹಸ್ತಿ ಗೊರ 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 ಅನ್ನಕತ್ತೈತಿ. ಹಂಗೆ ಸುಳ್ಗು ಅನ್ನಕತ್ತೈತಿ ಹೊಟ್ಯಾಗ. ಜಗ್ಗ ಹಸ್ಬಿಟ್ಟು ಮಾರಾಯ. ಏನು ತೊಗೊಂಬರ್ತೀರಿ? ಒಂದೆರಡು ರೊಟ್ಟಿ ಇದ್ರೆ ತೊಗೊಂಬ ಕಲಾವತಿ. ಇದೊಂದತ್ತಾಗ ಏನು ಮಾಡಲಿ ಅನಾರೆ ರೊಟ್ಟಿ. ತರ್ತೇನೆ ತಗೋರಿ. ತರ್ತೀಯ? ತೊಗೊಂಬರೋ ಮಾರಾಯ. ಹೊಟ್ಟೊಂದು ಜಗ್ಗ ಹಸ್ತವ. ರೊಟ್ಟಿ ತಿನ್ನದಂಗೆ ಭಾಳ ದಿನ ಆಗಿತ್ತವ ಮಾರಾಯ. ಬರೇ ಇಡ್ಲಿ ಪುರಿ ತಿಂದ ಬೇಸರ ಆಗ್ಬಿಟ್ಟತೆ ಕಲಾವತಿ. ಅದಕ್ಕೆ ಒಂದಿಟ್ಟು ರೊಟ್ಟಿ ಏನೋ ತರ್ತೀನಿ ಅಂತಂದು ಫೋನ್ ಹಚ್ಚಿದ್ದೆ ನಾನು. ತರ್ತೇನೆ ತಗೋರಿ. ದೌಡ್ ಬಾ ಕಲಾವತಿ. ಮನೆಗೆ ಬರ್ತೀಯ ನಾ ಹೊಲಕ್ಕೆ ಬರ್ತೀವಿ ಕಲಾವತಿ? ಮನೆಗೆಲ್ಲ ಬರಂಗಿಲ್ಲ ರೀ ಗೌಡ್ರ. ನಾನೇ ಮನೆ ಹೇಳಿಲ್ಲ ನಿಮ್ಗೆ ಮನೆ ಕಡೆ ನನ್ನ ಕರೆಯಕ ಹೋಗ್ಬೇಡ್ರಿ ನೀವು. ಬೇಕಂದ್ರೆ ಹೊಲದ ಹತ್ರ ಬಂದ ಊಟಕ್ಕೆ ಕೊಟ್ಟು ಹೊಳ್ಳಿ ಬರ್ತಾನೆ ರೀ ಅಂತಂದೆ. ಹ್ಞೂ ಸಿಟ್ಟು ಮಾಡ್ಕೊಬಿಡ ಕಲಾವತಿ, ಸಿಟ್ಟು ಮಾಡ್ಕೊಬಿಡ. ಹೊಲಕ್ಕೆ ತಂದೆ ಒಂದಿಟ್ಟು ಹೊತ್ತು ಅಲ್ಲೇ ಇರು, ಏನಕತಿ? ಊಟಕ್ಕೆ ಕೊಟ್ಟ ಹಂಗೆ ಹೊಳ್ಳಿ ಬರ್ತೀಯ ಕಲಾವತಿ? ಹ್ಞೂ ರೀ. ಮತ್ತೆ ಏನು ಮಾಡ್ಬೇಕ್ರಿ ಅಲ್ಲಿ? ನನ್ನ ಗಂಡ ಮನೆಯಾಗಿದ್ರೆ ಬರೋಬ್ಬರಿ ಜಡಿತಾನೆ ನಾನೇ. ಅಲ್ಲ ಕಲಾವತಿ, ಯಾಕೆ ಹಿಂಗೆ ಸಿಟ್ಟು ಮಾಡಕತ್ತ? ಸಿಟ್ಟು ಮಾಡ್ಕೊಂಬಿಡ ಕಲಾವತಿ. ನೀನೇ ತಗೊಂಬ ಊಟಕ್ಕೆ, ಅಲ್ಲೇ ಹೊಲ್ದಾಗ ಇರ್ತಾನೆ ಅಂತ ನಾನು. ಹ್ಞೂ ರೀ ಕಲಾವತಿ ಇಡ್ತೇನೆ ತಗೋರಿ ನಾನು. ಕಲಾವತಿ ಹೋಗೋ ಮಾರಾಯ, ಕಟ ಮಾಡ್ತಲ್ಲ ಇದೆ. ಹೋಗೋ ಮಾರಾಯ, ಹೆಂಗಾರೆ ಯಾಕಾಗಲಿ ರೊಟ್ಟಿ ತರ್ತಾನೆ ಅಂದ್ಲೆ. ರೊಟ್ಟಿ ತಿನ್ನೋದಂಗೆ ಭಾಳ ದಿನ ಆಗಿತ್ತು ಮಾರಾಯ. ಹೊಟ್ಟಿ ಹಪ ಅನ್ನಕತ್ತ ಬಿಟ್ಟಿತ್ತೆ ಅಂತ ಹೊಡ್ಕೊನಿ ಹೊಲಕ್ಕೆ ಹೋಗಿ ಅಲ್ಲಿ ಒಂದಿಟ್ಟು ಹೊತ್ತು ನೆರಳಿಗೆ ಮಕ್ಕೊಂತಾನೆ. ಕಲಾವತಿ ಎಷ್ಟೊತ್ತಿಗೆ ಬರ್ತಾಳೆ ಏನ? ಹೋಗಿ ಒಂದಿಷ್ಟು ಹೊತ್ತು ಮಕ್ಕೊಂಡಿದ್ದೆ, ಊಟ ಮಾಡಿ ಮನೆ ಕಡೆ ಬರ್ತಾನೆ. ಕಲಾವತಿ ಬಂದಿರ್ತಾಳೆ. ಅಲ್ಲಿ ಒಂದಿಷ್ಟು ಹೊತ್ತು ಕುತ್ಕೊಂಡ ಕಲಾವತಿ ಕೂಟ ಮಾತಾಡಿ ಬರ್ತಾಳಂತ ಕಲಾವತಿ. ಓಹೋ ಬರ್ತಾಳಂತ ಕಲಾವತಿ, ತರ್ತಾಳಂತ ಊಟಕ್ಕೆ. ಓಹೋ ಬರ್ತಾಳಂತ ಕಲಾವತಿ, ತರ್ತಾಳಂತ ಊಟಕ್ಕೆ. ಜುಮ್ಜುಮಾಯ ಜುಮ್ಜುಮಾಯ ಕಲಾವತಿ ಬಂದ್ರೆ ಮೈಯಲಗಾಯ. ಜುಮ್ಜುಮಾಯ ಕಲಾವತಿ ಬಂದ್ರೆ ಮೈಯಲಗಾಯ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾ ಇತ್ತಲ್ಲ. ಜುಮ್ಜುಮಾಯ ಕಲಾವತಿ ಬಂದ್ರ ಜುಮ್ಜುಮಾಯ. ಹೊಕ್ಕನಿ ಹೊಲಕ್ಕೆ ಹೊಕ್ಕನಿ. ಹಿತ್ತಲ ಬಕ್ಲ ಹಾಕಿ ಇನ್ನು ಮುಂಚೆ ಬಗ್ಲನ ಹಾಕಿ ಹೊಕ್ಕನಿ. ಕಲಾವತಿಗೆ ಭಾಳಷ್ಟು ಸಾರು ತೊಗೊಂಬ ಅಂತಂದು ಹೇಳ್ಬೇಕಂದೆ. ನೆನಪ ಹಾರ್ದು ಸಾರು ತೊಗೊಂಬಂದು ಇಲ್ಲೇ ಬಿಸಿ ಮಾಡ್ಕೊಂಡೆ ಒಂದಿಟ್ಟು ಅನ್ನ ಮಾಡ್ಕೊಂಡು ಉಂಡು ಬಿಡದೆ.
ಸುಮ್ಮನೆ ಅಲ್ಲಿ ಹೋಗಿ ಹೋಗೋ ಮಾರಾಯ ಇಡ್ಲಿ ಪುರಿ ತಿನ್ನೋದ್ರಾಗ ವೈಕ್ ವೈಕ್ ಅನಿಸ್ಬಿಡ್ತೈತಿ. ಅಲ್ಲ ಈ ಗೌಡಗ ನಾನು ಊಟಕ್ಕೆ ಹೋಗಿ ಊಟಕ್ಕೆ ತಗೊಂಡು ಹೋಗಿ ಕೊಟ್ರೆ ಹಾಂ ಇವ ಏನು ಕೊಡ್ತಾನೆ ನನಗೆ? ಏನಾರ ಈಸ್ಕೋಬೇಕಲ್ಲ ಮತ್ತೆ. ಅವ್ರು ನೋಡಿದ್ರೆ ಅಲ್ಲಿ ಹೋಗಿ ಕುಂತಾರ ಮಲ್ಲವ್ವ ಮತ್ತು ಗೌರಕ್ಕ ಅವರು. ಏನು ಮಾಡಲಿ, ಒಂದು ಹೊಸ ಫೋನು ಇಸ್ಕೊಳ್ಳಿ. ಫೋನ್ ಕೆಟ್ಟೈತ್ರಿ ನಂದೆ, ಹೊಸ ಫೋನ್ ಕೊಡಿಸ್ರಿ ಅಂತಂದು ಹೇಳ್ತೇನೆ. ಚಲೋ ಅದೇ ಫೋನೇನು ಬೇಡ, ನಾನು ರೊಕ್ಕ ಇಸ್ಕೊತೀನಿ. ರೊಕ್ಕ ಕೊಡ್ರಿ, ನಾನು ಫೋನ್ ತೊಗೋಬೇಕ, ಫೋನ್ ಕೆಟ್ಟೈತಿ ಅಂತಂದು ಹೇಳಿ ರೊಕ್ಕ ಇಸ್ಕೊಂಡು ಜಮಾ ಮಾಡ್ಕೊತೀನಿ. ಅದ್ರಾಗ ಮತ್ತೇನಾರ ಬಂಗಾರ ತಗೋಬೋದು. ರೀ ರೀ ಏನು ಕಲಾವತಿ? ಒಬ್ಬ ಮನ್ಯಾಗ ಅದಾನ. ಈಗ ಹೆಂಗೆ ತೊಗೊಂಡು ಹೋಗ್ಲಾನ ಅದಕ್ಕೆ ಊಟನ ಏನು ಯಾರಿಗೆ ಯಾಕೆ ಅಂತಂದು ಕೇಳ್ತಾನೆ ಇವ ನನ್ನ ಗಂಡ. ಅವಾಗ ಏನಂತ ಹೇಳೋದಪ್ಪ, ಇದೇ ಪ್ರೇಮಕ್ಕರ ಮನೆ ಕಡೆ ಒಂದಿಟ್ಟು ಹೋಗಿ ಬರ್ತಾನೆ ಪಾಪ, ಮಣ್ಣಿಂದ ಹೋಗಿಯಲ್ಲ. ಬಾ ಕಲಾವತಿ, ಇಲ್ಲೇ ಬಾ. ನಾನು ಒಬ್ಬನು ಆಗಂಗಿಲ್ಲ ಇಲ್ಲಿ. ಹೋಗಂತಿ ಬಾ, ಒಂದಿಟ್ಟು ಬಾ, ಕೆಲಸ ಐತಿ ಕಲಾವತಿ. ಕಲ್ಲು ಇದ್ರದ್ದು ಒಂದು ತಗೆ. ರೀ ಪಾಪ ಆಕಿ ಮೊನ್ನೆ ಏನು ಬಿಡುವ ಮನೆ ಕಡೆ ಬರಂಗಿಲ್ಲ, ಏನು ಜಮಣ್ಣ ಗೋಶದಾಗ ಇಟ್ಟಿಟಾನ, ಅದಕ್ಕೆ ಬಂದಿಲ್ಲ ತೋ ನೀನು. ಎಲ್ಲ ಶ್ರೀಮಂತರು ತೋರ್ವ, ನಮ್ಮಂತ ಬಡವ್ರ ಮನೆಗೆ ಯಾಕೆ ಬರ್ತೀರಿ ಅಂತಂದು ಅಂದಿದ್ಲಿ ರೀ ಆಕೆ. ಅದಕ್ಕೆ ಒಂದಿಟ ಹೋಗಿ ಬರ್ತಾನೆ ತಗೋರಿ. ಹೌದಾ? ಹೋಗಿ ಬಾ, ದೌಡ್ ಬಾ ಕಲಾವತಿ. ಹೊಳ್ಳಿ ನಾನು ಒಂದಿಟ್ಟಲ್ಲೇ ಕಂಬರ್ ಸಾಲಿಗೆ ಹೋಗಿ ಬರ್ಬೇಕು. ಅವು ಒಂದು 3-4 ಕುಡ್ಗೋಲ್ ಅದಾವು, ಎಲ್ಲ ಮಂಡಾಗ್ಬಿಟ್ಟವ. ಅವನ್ನ ಹಣಸ್ಕೊಂಬರ್ಬೇಕು ಹೋಗಿ. ಮತ್ತಿನ್ನು ಜೋಳ ಕೊಯ್ಯಾಕ ಅವು ಹೊಂದ್ಬೇಕಲ್ಲ, ಅದಕ್ಕೆ ದೌಡ್ ಬಂದ್ರೆ ಅಲ್ಲೇ ಚಾವಿ ಹಾಕೊಂಡು ಹೋಗಂಗಿಲ್ಲ ನಾನು. ಅದಕ್ಕೆ ಇಲ್ಲಿ ತಗೋರಿ, ನಾ ಏನಾರ ಬರಲಿಲ್ಲ ಅಂದ್ರೆ ನೀವು ಕದ ಹಾಕೊಂಡು ಹೋಗ್ಬಿಡ್ರಿ. ಮತ್ತು ಆಕೆ ಪ್ರೇಮಮ್ಮ ಅಲ್ಲೇ ಮಾತಾಡ್ಕೊಂತ ಕುಂದಿಸ್ಕೊಂಡ್ಬಿಡ್ತಾಳೆ. ಅದಕ್ಕೆ ಎಷ್ಟೊತ್ತಾಕತಿ ಏನು ಅದಕ್ಕೆ? ಹೌದಾ? ಆತು. ಹೆಂಗಾರ ಮಾಡಿ ಪಾಸಿಗಳಿಗೆ ಹೋಗಿದೆ. ಈಗ ಊಟಕ್ಕೆ ತಗೊಂಡು ಹೋಗೋದು ಹೆಂಗವ? ಏನದ ಕೈಯಾಗ ಕವರು ಪವರ್ ಅನ್ನಂದ್ರೆ ಏನು ಮಾಡಿದೀಗ ನನ್ನ ಗಂಡ? ಮಾತಾಡ ಏನು ಮಾಡಲಿ? ಅರೇ ಆಕೆ ಪಾಪ ಅದೇ ನಡ ಮುರಿದಾಗಿಂದ ರೊಟ್ಟಿನ ಮಾಡಿಲ್ಲಂತ್ರಿ. ಒಂದೆರಡು ರೊಟ್ಟಿ ತೊಗೊಂಡು ಹೋಕನ್ರಿ ಪಾಪ. ಹೋಗೋ ಮಾರಾಯ, ಅಲ್ಲೋ ಕಲಾವತಿ, ಅವ್ರೇನು ಇದೇನೆ ಮಾರಾಕ ತಗೋಬೇಕು. ರೊಟ್ಟಿ ಮಾಡೋದಾಗ್ಲಿಲ್ಲ ಅಂದ್ರೆ ಒಂದಿಷ್ಟು ದಿನ ಮಾರಾಕ ತೊಗೊಂಡು ತಿನ್ಬೇಕಪ್ಪ. ಇಲ್ರಿ ಪಾಪ ಹೇಳಿದ್ಲೆ, ಒಂದೆರಡು ರೊಟ್ಟಿ ತೊಗೊಂಬಾರ ಇವ ಬರ್ಬೇಕಂದ್ರೆ ಅಂತಂದ್ಲ. ತರ್ತನ್ ತೋರ್ವ ಮಾಡೀನಿ, ಒಂದೆರಡು ತೊಗೊಂಬರ್ತಾನಿ ಅಂತಂದೆ ರೀ. ತೊಗೊಂಡೋಗಿ ತಗೋರಿ ಮಕ್ಕೋರಿ ನೀವು. ನಾನು ಇದನ್ನ ಕದ ಮುಂದೆ ಮಾಡ್ಕೊಂಡು ಹಂಗೆ ಹೋಗಿರ್ತಾನೆ. ಹ್ಞೂ ತಗೋ. ಇಲ್ಲ ಇನ್ನೂ ಬಂದಿಲ್ಲ ಮಮ್ಮಿ. ಮತ್ತೆ ಇಲ್ಲಪ್ಪ. ಅಯ್ಯೋ ಮನೆ ಸರಿ ಬಂದ ನಮ್ಮ ಮಮ್ಮಿ ಹತ್ರ ಬರಬರಿ ಬೈಸ್ಕೊಂಡೇನಿ. ಇನ್ನು ಮತ್ತೆ ಇನ್ನೊಂದ್ಸರಿ ಸುಳ್ಳು ಹೇಳಿ ಬಂದೆ ಅಂದ್ರೆ ಮುಗೀತು ನನ್ನ ಕತೆ. ಅಲ್ಲ, ನಂದು ನಾನು ಡ್ರೆಸ್ ಕೊಡಿಸಿದ್ನಲ್ಲ, ಅದನ್ನ ಹಾಕ್ಕೊಂಡಿದ್ದೆ. ನಿಮ್ಮ ಮಮ್ಮಿಗೆ ತೋರಿಸಿದ್ದೀನಿ. ತೋರಿಸಿದೆ, ನನ್ನ ಫ್ರೆಂಡ್ ಕೊಡಿಸಿದ್ದೆ ಅಂತಂದು ಅಂದೆ. ನಮ್ಮವ್ವ ನೋಡಲಿಲ್ಲ, ಅದನ್ನು ಸಿಟ್ಟು ಬಂದು ಹಂಗೆ ಇದ್ಲೆ. ನಾನು ಹಂಗೆ ತೊಗೊಂಡೋಗಿ ಫ್ರೀ ಇದ್ರಾಗ ರಜರಾಗಿ ಇಟ್ಟಾನೆ. ಇಲ್ಲ ಹಾಕ್ಕೊಂಡಿಲ್ಲ ಇನ್ನು. ಹೌದಾ? ಮತ್ತು ವ್ಯಾಲೆಂಟೈನ್ಸ್ ಡೇಗೆ ಬರ್ತೀಯಿಲ್ಲ ಈ ಕಡೆ? ಅಪ್ಪ ನಮ್ಮವ್ಗ ಗೊತ್ತಾಕತಿ. ಸುಮ್ಮನೆ ಮತ್ತಿನ್ನ ನಾನು ಸುಮ್ಮನೆ ಕದ್ದು ಬರೋದು, ನಮ್ಮ ಮಮ್ಮಿ ಹತ್ರ ಬೈಸ್ಕೊಳ್ಳೋದು ಯಾಕೆ? ಅಯ್ಯ, ನಿಮ್ಮ ಮಮ್ಮಿಗೆ ಹೆಂಗೆ ಗೊತ್ತಾಕತಿ? ಏನಾರ ಒಂದು ಸುಳ್ಳು ಹೇಳಿ ಬಾ. ಇಲ್ಲ ವಿಕ್ಕಿ, ಆಕೆಗೆ ಹೆಂಗೆ ಗೊತ್ತಾಕೈತಿ? ಮನೆ ನೋಡ್ತೀನಿ, ಮನೆ ಸರಿ ಹೋದಾಗ ಆಕೆಗೆ ಗೊತ್ತಾಗಿ ಆಕೆ ಸರೋಜಂಟಿ ಅಂತಂದದ ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್. ಆಕೆ ಮುಂದೆ ಕಪಾಳಕ್ಕೆ ಜೋರಿಗೆ ಹೊಡೆದ್ಲು ಹೊರಗೆ. ಮತ್ತು ಆಕಿನ ಬೈದ್ಲೆ, ಹೋಲ್ ಬಿಡಲೇ ಕಲವ, ಈಗಿನ ಹುಡ್ರ ಹಂಗೆ ಮತ್ತೆ ಗೆಳತಿಯಾರ ಕರೀತಾರ, ಹೋಗ್ತಾರ ಬರ್ತಾರ, ನೀ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂತಿ ಅಂತಂದು ಮಮ್ಮಿಗೆ ಬೈದಿಂದ ಸುಮ್ಮನೆ ಆಗ್ಯಾಳ. ಇಲ್ಲ ಅಂದಿದ್ರು ಅವತ್ತ ಸರೋಜಂಟಿ ಇರಲಿಲ್ಲ ಅಂದ್ರೆ ಬರೀ ಹೊಡಿತಿದ್ಲ ನಮ್ಮ ಮಮ್ಮಿ ನನ್ನ. ಹೌದಾ? ಮತ್ತೆ ಇನ್ನೊಂದ್ಸರಿ ಏನಾರ ಸುಳ್ಳು ಹೇಳಿ ಬಾ. ವ್ಯಾಲೆಂಟೈನ್ಸ್ ಡೇ ಅಲ್ಲ, ಅವತ್ತೇನು ಆಗಂಗಿಲ್ಲ ಬಾ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ವಂಡರ್ಫುಲ್ ವಸಂತ, ತನ್ನಂತಾನೇ ತನ್ನಂತಾನೇ. ಹೋಗೋಣ ತಗ, 500 ರೂಪಾಯಿ ಹೊಡೆದ್ನೇವ. ಹೆಂಗಾರ ಮಾಡಿ ಅದೊಂದು ಹುಂಬುಸೇನೆ ಉಲ್ಟಾ ಪಲ್ಟಿ ಲೆಕ್ಕ ಹೇಳಕತ್ಬಿಟ್ಟೈತಿ. ಇವ ಎಷ್ಟು ತಲೆ ತಿಂತ ಇವ. ಮತ್ತೆ ಇಲ್ಲ ಎಲ್ಲ ಬರ್ದೇನಿ. ಇಲ್ಲ ತಿಂದಾನಿ. ಜಾಸ್ತಿ ತಿನ್ನ ಸ್ವಲ್ಪ, ಮತ್ತೆ ನಿಮ್ಮ ಮಮ್ಮಿ ಬೈತಾಳ ಅಂತಂದು ಇಟ್ಟಿಟ್ಟ ತಿಂದೆ.
ಈಗ ಕೋಳಿ ಹೆಂಗದಿರಿ ಮತ್ತಿನ್ನು ಸ್ವಲ್ಪ ಸ್ವಲ್ಪ ತಿಂದೆ ಅಂದ್ರೆ ಆಯ್ತು ನಾಯಿ ಬೆಳೆ ಕೋಲಾಕಿ ನೀನು. ಇಲ್ಲಪ್ಪ ಹಂಗೇನಿಲ್ಲ ತಿಂತಾನೆ. ಅಲ್ಲ ನಮ್ಮ ನಂದಿ ಯಾರು ಕೊಟ್ಟು ಮಾತಾಡಕತ್ತ ಇಲ್ಲಿ ಕಟ್ಟಿ ಮೇಲೆ ಕೂತ್ಕೊಂಡೆ? ಹಾ ಇಲ್ಲ ಇಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ ಕ್ಲಾಸ್. ಹಾಂ ಇಲ್ಲ ಇನ್ನೊಂದು 15 ದಿವಸ ಆಗ್ಬೋದು. ಹ್ಞೂ ಯಾರು ಕೊಟ್ಟು ಮಾತಾಡಕತ್ತಾಳ ಈಕೆ? ನಂದೆ ಏ ನಂದ 14ನೇ ತಾರೀಕಿಗೆ ನಿಮ್ಮ ಮಮ್ಮಿ ಹತ್ರ ಸುಳ್ಳು ಹೇಳಿ ಬಂದ್ಬಿಡೆ. ಹಾಂ ಕ್ಲಾಸ್ ಸ್ಟಾರ್ಟ್ ಆಗಿವ ಅಂತಂದು ಹೇಳ್ಬಾ. ಫೋನ್ ಕಟ್ ಮಾಡಿ ನಮ್ಮ ಅವ್ವ ಅವು ಬಂದೆ. ಹಲೋ ಏನ ಅನ್ನಕತ್ತಿ ಕೇಳುವಲ್ದೆ ಜೋರಾಗಿ ಹೇಳ. ನಂದಿ ಯಾಕೆ ಬೀವ ಹಿಂಗ್ಯಾಕೆ ಜೋರಿಗೆ ಓದ್ರಾಕತ್ತಿದಿ? ಅಲ್ಲ ಕಟ್ಟಿ ಮೇಲೆ ಕೂತ್ಕೊಂಡು ಯಾರು ಕೂಟ ಮಾತಾಡಕತ್ತಿ ನೀನೆ? ಅಲ್ಲ ನಿಮ್ಮವ್ವ ಕರೆದ್ರೆ ಕೇಳಿಸೋಲ್ಲಲ್ಲ ನಿನಗೆ? ಅಷ್ಟ ಫೋನ್ಯಾಗ ಮುಳುಗಿನ ನೀನೆ? ಏನು ಹೇಳಿಪ್ಪ ಈಗ? ಯಾರು ಕೂಟ ಮಾತಾಡಕತ್ತ ಅಂತಂದು ಕೇಳಕತ್ತ. ನಾ ಯಾರು ಕೂಟ ಮಾತಾಡಲಿ? ನನ್ನ ಫ್ರೆಂಡ್ ಕೂಟ ಮಾತಾಡಕತ್ತಿದ್ದೆ. ಯಾಕೆ ಫ್ರೆಂಡ್? ಎಷ್ಟದ ಫೋನ್ಯಾಗ ಮಾತಾಡೋದೆ? ಅದೇ ಬೇ ಮೊನ್ನೆ ಡ್ರೆಸ್ ಕೊಡ್ಸಿದ್ಲಲ್ಲ ನಂಗೆ, ಆಕಿನ ಹಚ್ಚಿದ್ಲ. ಮತ್ತೇನುವ ಸಮಾಚಾರ? ಏನು ಈ ಕಡೆ ಬರಂಗೇ ಇಲ್ಲ, ಊರಿಗೆ ನಿಮ್ಮ ಮಮ್ಮಿ ಮನೆಗೆ ಹೋಗಿಂದ ಸೆಟ್ಲ್ ಆಗಿಬಿಟ್ಟಿ ಅಲ್ಲೇ ಅಂತಂದ ಅನ್ನಕತ್ತಿದ್ಲ. ಹಂಗೇನಿಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿಂದ ಕಾಲೇಜಿಗೆ ಬರ್ತೇನಲ್ಲ ಅವಾಗ ಸಿಗ್ತಾನೆ ನಿನಗೆ ಅಂತಂದ ಹಂಗೆ ಮಾತಾಡಕತ್ತಿದ್ವಿ. ಹೌದಾ? ಆಕಿಗೆ ಅದಕ್ಕೆ ಬರ್ಬೇಕಂತ ಅಲ್ಲಿಗೆ? ಮನ್ಯಾಗ ಇಲ್ಲ ಹೊರೆ ಬಗ್ಸಿ ಇರ್ತಾವ ಹಂಗೆ ಪಡಾಳೆ ಹಾರ್ಸ್ಕೊಂತ ಹೋದ್ರೆ? ಇಲ್ಲ ಬೇವ ನಾ ಏನೇ ಬರ್ತಾನೆ ಅಂತಂದು ಹೇಳಿಲ್ಲ ಅನ್ನಕತ್ತಿಲ್ಲ ಆಕೆ. ಇಲ್ವಾ ಆ ಥರ ಏನಿಲ್ಲ, ನಮ್ಮ ಮಮ್ಮಿ ಬೈತಾಳ, ಸುಮ್ಮನೆ ನಾನು ಎಲ್ಲಿ ಬರೋಕ್ಕಾಗಲ್ಲ, ಕಾಲೇಜ್ ಸ್ಟಾರ್ಟ್ ಆಗಿಂದ ಬರ್ತಾನಲ್ಲ ಅಂತಂದು ಹೇಳಿದೆ. ಅಲ್ಲಲ್ಲಿ ನಿಂಗೆ ಎಷ್ಟು ಸರಿ ಹೇಳಿ ನಾನು? ಎಷ್ಟು ಸರಿ ಹೇಳಿನ್ವಾ? ಫೋನ್ಯಾಗ ಪಾನ್ಯಾಗ ಮಾತಾಡೋದಾದ್ರೆ ಅಲ್ಲೇ ಒಳಗೆ ಮಾತಾಡೆ, ಇಲ್ಲೇ ಹೊರಗೆ ಕಟ್ಟಿ ಮೇಲೆ ಬಂದು ಮಾತಾಡಬೇಡ. ಮಗಳ ಮನೆಯರ ಸರಿ ಇಲ್ಲ, ಒಂದಿದ್ರೆ 12 ಕೂಡಿಸಿ ಹೇಳ್ತಾರ ಮಂದಿ ಮುಂದೆ ಅಂತಂದು ನಿನಗೆ ಕೈಯಾಗ ಕಡ್ಡಿ ಕೊಟ್ಟೆ ಹೇಳಿದ್ನಿಲ್ಲ ನಾನು? ಹೇಳಿದ್ನೇ ಇಲ್ಲ ಕಡ್ಡಿ ಕೊಟ್ಟೆ? ನೀನೇ ಮತ್ತೆ ಅದನ್ನ ಮಾಡ್ತೀಯಲ್ವಾ? ಏನು ಹೇಳ್ಬೇಕ ಇವ ನಿನಗೆ? ನನಗಂತ ಸಾಕಾಗಿ ಹೋಗ್ಬಿಟ್ಟತಿವ ಇವ. ಹಲೋ ನಂದು, ನಿಮ್ಮ ಮಮ್ಮಿ ಬಂದಾಳ. ಇವೊಬ್ಬ ಫೋನ್ ಕಟ್ ಮಾಡಿಲ್ಲ. ಕಟ್ ಮಾಡಂದ್ರೆ ಕಟ್ ಮಾಡಿಲ್ಲ. ಏನಂದ್ಯ ನಾನೇ ಕೇಳಿಸ್ತೇನೆ? ಹ್ಞೂ ಬೇ ಮಮ್ಮಿ, ನೀನು ಇದ್ದಿದ್ದಿಲ್ಲಲ್ಲ ಒಳಗೆ ಬೇಜಾರಾಗತ್ತಿತ್ತ, ಅದಕ್ಕೆ ಇಲ್ಲೇ ಹೊರಗೆ ಕಟ್ಟಿ ಮೇಲೆ ಬಂದು ಕುತ್ಕೊಂಡಿದ್ದೆ. ಹಲೋ ನಂದು ನಂದು ನಾನು ಇಲ್ಲೇ ನಮ್ಮ ಓನ್ ಹತ್ರ ಎಲ್ಲೇ ಸಿಕ್ಕೊಂಡು ಸೀರೆ ಉಟ್ಕೊಂತೇನೆ ಅಂತ ನನಗೆ ಚಿಂತೆ. ಈ ಒಬ್ಬ ಫೋನ್ ಕಟ್ ಮಾಡುವಲ್ಲ ನೋಡು. ಈಗ ಮತ್ತೆ ಹೊಳ್ಳಿ ಫೋನ್ ನೋಡಿದ್ನಿ ಅಂದ್ರೆ ನಮ್ಮವ್ವ ಏನದ ಯಾಕೆ ಅಂತ ಮತ್ತೆ ಕೇಳ್ತಾಳಿನ. ನಡೀಲಿ ಒಳಗೆ ನಡಿಯೇ ಇವ. ಹ್ಞೂ ಬೇ, ಈ ಕ್ಯಾಕ ಬಂದಿನಲ್ಲ ಹೊರಗೆ ಸುಬ್ಬಿ, ಸ್ವಪ್ನಾತಿ ಸುಬ್ಬಿ, ನಡಿ ಒಳಗೆ. ಇವ ಪುಣ್ಯ ಕಾಕ ನಮ್ಮವ್ವ ಕೇಳಿಸ್ಕೊಂಡಿಲ್ಲ ಮಾತಾಡೋದು.